ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಬಹಳ ಮೂವಿ ಅಪ್ಡೇಟ್ಸ್. ರಿಚರ್ಡ್ ಆಂಥೋನಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸಲಾರ್ 2 ನ ಕಾಸ್ಟಿಂಗ್ಸ್, ಹೀರೋಯಿನ್ಸ್, ಡಬಲ್ ಆಕ್ಟಿಂಗ್, ಇನ್ನ ಕಾಂತಾರ 1 ಚಾಪ್ಟರ್ ಶೂಟಿಂಗ್ ಎಕ್ಸೆಟ್ರಾ ಶುರು ಮಾಡೋಣ. ಇನ್ನು ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬರೋದಾದ್ರೆ ಕಾಂಗರು ಸಿನಿಮಾ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ. ಕರ್ನಾಟಕ ಫಿಲಂ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಾರ ಅಂತವ್ರು ಸ್ವಲ್ಪ ನನಗೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಬರೋದಾದ್ರೆ ಈ ಸಿನಿಮಾ ನನಗೆ ವಿಡಿಯೋ ಮಾಡ್ತಾರೆ ಟೈಮಿಗೆ ಕರೆಕ್ಟ್ ಆಗಿ 83 ಲಕ್ಷ ಕಲೆಕ್ಷನ್ ಮಾಡಿದೆ. ಮೊದಲನೇದಾಗಿ ರಿಚರ್ಡ್ ಆಂಥೋನಿ ಕಡೆ ಬರೋದಾದ್ರೆ ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾ ಬಗ್ಗೆ ಎಲ್ಲ ಪ್ರೀ ಪ್ರೊಡಕ್ಷನ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಕಾಸ್ಟಿಂಗ್ಸ್ ಗಳೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಎಲ್ಲ ಉತ್ತರ ಕನ್ನಡ ಭಾಷೆಯವರಾಗಿರ್ತಾರೆ ಅಂತಾನು ಕೂಡ ಅಫಿಷಿಯಲ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇನ್ನೇನು ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋ ಹಂತದಲ್ಲಿದೆ. ಈ ವಾರ ಪ್ರಭಾಸ್ ಅವರ ಸಿನಿಮಾಗಳ ಅಲೆ ಅಂತ ಹೇಳ್ಬೋದು. ಅವರ ಕೆಲವೊಂದಷ್ಟು ಸಿನಿಮಾಗಳ ಬಗ್ಗೆ ತುಂಬಾನೇ ರೂಮರ್ಸ್ ಗಳು ಬರ್ತಾ ಇದಾವೆ. ಇನ್ನು ಸಂದೀಪ್ ರೆಡ್ಡಿ ವಾಂಗ್ ಅವರು ಪ್ರಭಾಸ್ ಅವ್ರಿಗೆ ಸ್ಪಿರಿಟ್ ಅಂತ ಒಂದು ಸಿನಿಮಾ ಮಾಡ್ತಾ ಇದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಅದು ಯಾವಾಗ ಬರುತ್ತೋ ನನ್ಗಂತೂ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಆಗುತ್ತೆ ಅನ್ನೋದು ಮಾತುಕತೆ ಆಗೋಗಿದೆ. ಇನ್ನು ಈ ಸ್ಪಿರಿಟ್ ಅಲ್ಲಿ ಕಿಯಾರಾ ಅಡ್ವಾಣಿ ಹಾಗೇನೆ ನಯನತಾರ ಅವರು ಕಾಣಿಸ್ಕೋತಾರೆ ಅಂತ ಸಣ್ಣದಾಗಿ ರೂಮರ್ ಕಾಸ್ಟಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ, ಯಾವುದೇ ರೀತಿಯ ದೃಢ ನಿರ್ಧಾರಕ್ಕೆ ಬರೋದು ಬೇಡ. ಇನ್ನು ರಾಮಾಯಣ ಸಿನಿಮಾದ ಕಾಸ್ಟಿಂಗ್ಸ್ ಗಳ ಕಾಸ್ಟ್ ಒಬ್ಬೊಬ್ರಿಗೂ ಪೇಮೆಂಟ್ ಅಂತ ಇರುತ್ತಲ್ಲ, ಅದನ್ನ ನೋಡಕ್ ಬಂದ್ರೆ ನಿಮ್ಗೆ ರಣಬೀರ್ ಕಪೂರ್ ಅವ್ರಿಗೆ 225 ಕೋಟಿನೇ ಕೊಡ್ತಾ ಇದಾರಂತೆ. ಬರೀ ಇದೊಂದೇ ಸಿನಿಮಾ ಅಲ್ಲ, ಟೋಟಲ್ ಆಗಿ ಈ ಸಿನಿಮಾ 3 ಭಾಗ ಹೋಗಿ ಬರ್ತಾ ಇದೆ. ಇನ್ನು ಈ 3 ಭಾಗನ ಒಟ್ಟಿಗೆ ಸೇರಿಸಿ ಅವ್ರಿಗೆ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಟೋಟಲ್ ಆಗಿ 225 ಕೋಟಿನ ಕೊಡ್ತಾ ಇದ್ದಾರೆ. ಇನ್ನು ಸಾಯಿ ಪಲ್ಲವಿ ಅವರಿಗೆ ಟೋಟಲ್ ಆಗಿ 3 ಸಿನಿಮಾ ಸೇರಿ 20 ಕೋಟಿನ ಟ್ರಾನ್ಸ್ಫರ್ ಮಾಡಿದಾರಂತೆ. ಸೊ ಫೈನಲ್ ಆಗಿ ಕಾಂತಾರ ಚಾಪ್ಟರ್ 1 ನ ಶೂಟಿಂಗ್ ಈಗ ಕುಂದಾಪುರದಲ್ಲಿ ನಡೀತಾ ಇದೆ. ಟೋಟಲ್ ಆಗಿ 10 ದಿನದ ಶೆಡ್ಯೂಲ್ ಅಲ್ಲಿ ಸೆಟ್ ಆಗಿದೆ. ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಏನ್ ಮಾಡ್ತಾ ಇದಾರೆ ಅನ್ನೋದು ರಿವೀಲ್ಡ್ ಆಗೋದು ಇಲ್ಲ. KRG ಸ್ಟುಡಿಯೋ ಕಡೆಯಿಂದ ಧೀರೇನ್ ರಾಮ್ ಕುಮಾರ್ ಅವ್ರನ್ನ ಈಗ ಅಫಿಷಿಯಲ್ ಆಗಿ ಧೀರೇನ್ ರಾಜ್ಕುಮಾರ್ ಅಂತ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಅಂತ ಹೆಸರು ಇಟ್ಕೊಂಡು ಬಂದ್ರೆ ಬೆಳೆದ್ ಬಿಡ್ತಾರೆ ಅಂತ. ಇವ್ರು ಮುಖ ನೋಡಿದ್ರೆ ಹೀರೋ ಮೆಟೀರಿಯಲ್ ತರ ಕಾಣಿಸ್ತಾ ಇಲ್ಲ. ವಿಲ್ಲನ್ ಆಗ್ಬಿಟ್ರೆ ಸಾಕಾಗಿರ್ತದೆ ಅಂತ ನನ್ನ ಒಪಿನಿಯನ್. ನಿಮ್ದು? ಇನ್ನು ಸಲಾರ್ 2 ನ ಶೂಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಬೇಗನೆ ರೆಡಿ ಆಗ್ತಾ ಇದಾರಂತೆ ಪ್ರಶಾಂತ್ ನೀಲ್ ಅಂಡ್ ಟೀಮ್. ಇನ್ನು ರಾಜಾ ಸಾಬ್ ಶೂಟಿಂಗು ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಮ್ಗೆಲ್ಲ ಗೊತ್ತಿದೆ. ಎರಡು ಕಡೆ ಇವರು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ, ಅಲ್ಲೂ ಮಾಡ್ಕೊಂಡು ಇಲ್ಲೂ ಮಾಡ್ಕೊಂಡು ಟೈಮ್ ಅಡ್ಜಸ್ಟ್ ಆಗುತ್ತಾ ಅಂದ್ರೆ ಮಾಡ್ಬೋದೇನೋಪ್ಪ. ಒಟ್ಟಿನಲ್ಲಿ ಈ ವರ್ಷದ ಅಕ್ಟೋಬರ್ ಇಂದ ಸಲಾರ್ 2 ನ ಶೂಟಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಕನ್ಫರ್ಮ್. ಇನ್ನು SSMB 29 ಅಂದ್ರೆ SS ರಾಜಮೌಳಿ ಅವರು ಮಹೇಶ್ ಬಾಬುಗೆ 29ನೇ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರಲ್ಲ, ಈ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೊಡಿತಾ ಇದ್ದಾರೆ ಚಿಚ್ಕೊಂಡು. ಇನ್ನು ರಾಮ್ ಚರಣ್ ಅವರ RC17 ಅಂದ್ರೆ 17ನೇ ಸಿನಿಮಾ ಸುಕುಮಾರನ್ ಅವ್ರ ಜೊತೆಗೆ ಟೈ ಅಪ್ ಮಾಡ್ಕೊಂಡಿದಾರಲ್ಲ, ಅದಕ್ಕಿಂತ ಮುಂಚೆ RC16 ಬರಬೇಕು. RC16 ನಲ್ಲಿ ಶಿವರಾಜ್ ಕುಮಾರ್ ಅವ್ರು ಕಾಣಿಸ್ಕೊತಾ ಇದ್ರೆ. ಈಗ ಬರ್ತಾ ಇರೋದು ಗೇಮ್ ಚೇಂಜರ್ 15. ಇವರು ಆಲ್ರೆಡಿ ಈಗ 17ನೇ ಸಿನಿಮಾನೇ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. 16ನೇ ಸಿನಿಮಾದ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಗಳು ಬಂದಿಲ್ಲ. 17ನೇದು ಏನ್ ಇಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂದ್ರೆ ನೋಡೋದಾದ್ರೆ 16ನೇ ಸಿನಿಮಾಗಿಂತ ಮುಂಚೆ 17ನೇದೇ ಬರೋದು ಕಾಣಿಸ್ತಾ ಇದೆ. ಇನ್ನು ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾದಲ್ಲಿ ಟೋಟಲ್ ಆಗಿ 3 ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಪ್ರಭಾಸ್ ಅವರು ರೆಡಿ ಇದ್ದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದಾವೆ. ಈ ಸಿನಿಮಾದಲ್ಲಿ ನಿಧಿ ಅಗರ್ವಾಲ್, ಮಾಳ್ವಿಕಾ ಮೋಹನನ್ ಅಂಡ್ ರಿಧಿ ಕುಮಾರ್ ಅವರು 3 ಜನರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಬಸ್. ಇದು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು, ಅಫಿಷಿಯಲ್ ಆಗಿ ಬಂದಿರೋದಲ್ಲ. ಹಂಗೆ ಅಲ್ಲಿ ಮಾತಾಡ್ತಾ ಕಿವಿಯಿಂದ ಕಿವಿಗೆ ಕಳಿಸಿದ್ರಲ್ಲ, ಆ ರೀತಿ ಬಂದಿರುವಂತ ಅಪ್ಡೇಟ್. ಇನ್ನು ಧನ್ವೀರ್ ಅವರು ಆಕ್ಟ್ ಮಾಡ್ತಾ ಇರುವಂತ ಹಯಗ್ರೀವ ಸಿನಿಮಾದಲ್ಲಿ ಹೊಸ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಸುನೀಲ್ ರಾವ್ ಅವರು ಈ ಸಿನಿಮಾದ ಮುಖಾಂತರ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವರು ಹಳೆ ಸಿನಿಮಾದಲ್ಲಿ ಫ್ಯಾನ್ಸ್ ಗಳನ್ನ ಯಾವ ರೀತಿ ಎಕ್ಸೈಟ್ ಮಾಡಿದ್ರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಬಟ್ ಈ ಸಿನಿಮಾದಲ್ಲಿ ಯಾವ ರೀತಿ ಎಕ್ಸೈಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಇನ್ನು ಇಲ್ಲಿ ಸುನೀಲ್ ಅವರು ಧನ್ವೀರ್ ಅವ್ರಿಗೆ ಅಣ್ಣನಾಗಿ ಕಾಣಿಸ್ಕೊತಾರೆ ಅಂತಾನು ಕೂಡ ಸ್ವಲ್ಪ ಒಂದಷ್ಟು ರೂಮರ್ಸ್ ಗಳು ಬರ್ತಾ ಇದಾವೆ. ಬಟ್ ಇವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದು ಅಫಿಷಿಯಲಿ ಕನ್ಫರ್ಮ್. ಇನ್ನು ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಸಿನಿಮಾ ಈಗ ಅಟ್ ಟೈಮ್ ಕರೆಕ್ಟ್ ಆಗಿ ಚೆನ್ನೈಯಲ್ಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ನ ಸ್ಟಾರ್ಟ್ ಮಾಡಿದರೆ. ಅಲ್ಲೇ ಕೂಡ ಎಂಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಆಲ್ಮೋಸ್ಟ್ ಇನ್ನೊಂದು 5 ದಿನದ ಶೂಟಿಂಗ್ ಇದೆಯಂತೆ. ಅದೆಲ್ಲ ಕಂಪ್ಲೀಟ್ ಆಗೋದ್ಮೇಲೆ ಮುಗಿತ್ ಮ್ಯಾಟರ್ ಕ್ಲೋಸ್ ಬರ್ತಾ ಇರೋದು. ಇನ್ನು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಇಂದ ಹೊಸ ಒಂದು ವೆಬ್ ಸೀರೀಸ್ ಹೊರಗಡೆ ಬಂದಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಟ್ರೈಲರ್ನೆಲ್ಲ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. SS ರಾಜಮೌಳಿ ಅವರ ಬಾಹುಬಲಿ ಸೀರೀಸ್ ಇಂದಿನ ಅಂದ್ರೆ ಸಿನಿಮಾನ ಪ್ರೀಕ್ವೆಲ್ ಬರ್ತಾ ಇದೆ. ಆಲ್ರೆಡಿ ಟ್ರೈಲರ್ ಕೂಡ ಬಿಟ್ಟಿದ್ದಾರೆ, ನೋಡಿದೀರಾ. ಕ್ರೌನ್ ಆಫ್ ಬ್ಲಡ್. ಇನ್ನು ಈ ಸಿನಿಮಾದಲ್ಲಿ ಕಟ್ಟಪ್ಪ ಮೇನ್ ವಿಲನ್ ಆಗಿ ಕಾಣಿಸ್ಕೊತಾ ಇರೋದು ವಿಚಿತ್ರವಾಗಿದೆ. ಇನ್ನು ರಿಷಿ ಅವರ ರುದ್ರ ಗರುಡ ಪುರಾಣ ಅಂತ ಒಂದು ಹೊಸ ಸಿನಿಮಾ ಆಗ್ತಾ ಇರೋದು ಮೇಲೆ ಗೊತ್ತಿರೋದಿಲ್ಲ. ಇನ್ನು ಈ ಸಿನಿಮಾದ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಗೋಗಿದೆ. ಆಲ್ಮೋಸ್ಟ್ ಹೊಸ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಅಟ್ ದ ಟೈಮ್ ಈಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದ್ದಾರೆ. ಎಡಿಟಿಂಗ್ ಆಳು ಮೂಳು, ಡಬ್ಬಿಂಗ್ ಆಳು ಮೂಳು ಎಕ್ಸೆಟ್ರಾ ಏನೇನೋ ಮಾಡ್ಕೊಂತಾ ಇದ್ದಾರೆ. ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳಲ್ಲಿ ಈ ಸಿನಿಮಾದ ಕಡೆಯಿಂದನೂ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ. ಆಯ್ತಾರೆ. ಇನ್ನು ಮಲಯಾಳಂನ ಮಮ್ಮೂಟಿ ಅವರ ಟರ್ಬೋ ಸಿನಿಮಾ ರಿಲೀಸ್ ಡೇಟ್ ಅಫಿಷಿಯಲಿ ಕನ್ಫರ್ಮ್ ಆಯ್ತು. ಈ ಸಿನಿಮಾದಲ್ಲಿ ನಮ್ಮ ರಾಜ್ಬಿ ಶೆಟ್ಟಿ ಅವರು ಕೂಡ ಕಾಣಿಸ್ಕೊತಾ ಇದ್ದಾರೆ. ಬಟ್ ಅವರ ಕ್ಯಾರೆಕ್ಟರ್ ಇದುವರೆಗೂ ರಿವೀಲ್ಡ್ ಮಾಡಿಲ್ಲ, ಫೋಟೋನು ಕೂಡ ರಿವೀಲ್ಡ್ ಮಾಡಿಲ್ಲ. ಇನ್ನು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೇ
ಇದೇ ತಿಂಗಳು 23ನೇ ತಾರೀಕು. ಇನ್ನು ಫೈನಲಿಗೆ ಆಟ್ ನ್ಯೂಸ್ ಏನಪ್ಪಾ ಅಂದ್ರೆ ಟಾಕ್ಸಿಕ್ ಸಿನಿಮಾದಿಂದ ಕರೀನಾ ಕಪೂರ್ ಅವರು ಔಟ್ ಆಗ್ಬಿಟ್ಟಿದ್ದಾರೆ. ಬಿಕಾಸ್ ಅವ್ರಿಗೆ ಬಂದಂತ ಕೆಲವೊಂದಷ್ಟು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಇಷ್ಟ ಆಗ್ಲಿಲ್ವಂತೆ, ಅದಕ್ಕೋಸ್ಕರ ಲೈಟ್ ಆಗಿ ಜರ್ಕ್ ಹೊಡೆದು ಔಟ್ ಆಗ್ಬಿಟ್ಟಿದ್ದಾರೆ, ಅಂದ್ರೆ ಅಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ ಅಂತ ಬಸ್ ನ್ಯೂಸ್. ಬಟ್ ಏನಾಗಿದೆ ಅನ್ನೋದು ಇದುವರೆಗೂ ಕನ್ಫರ್ಮ್ ಇಲ್ಲ, ಆದ್ರೆ ಸಿನಿಮಾದಿಂದ ಹೊರಗಡೆ ಹೋಗಿರೋದು ಕನ್ಫರ್ಮ್. ಇನ್ನು ಡಾಲಿ ಪಿಕ್ಚರ್ಸ್ ಅಲ್ಲಿ ಬರ್ತಾ ಇರೋ JC ಯೂನಿವರ್ಸಿಟಿ ಸಿನಿಮಾದಲ್ಲಿ ಹೊಸ ಹೀರೋಯಿನ್ ನ ಕರ್ಕೊಂಡ್ ಬಂದಿದ್ದಾರೆ. ಭಾವನಾ ರೆಡ್ಡಿ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ಆಕ್ಷನ್ ಸ್ಟಂಟ್ ಮಾಡೋದಕ್ಕೆ ಅಂತ ಜೈಲರ್ ಸಿನಿಮಾದಲ್ಲಿ ಇದ್ದಂತ ಆಕ್ಷನ್ ಸ್ಟಂಟ್ ಡೈರೆಕ್ಟರ್ ಈ ಸಿನಿಮಾಗೆ ಬಂದು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇರುವಂತ ಫೈಟ್ ಸೀನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಯಾರು ಕೂಡ ನೋಡಿರೋಕ್ಕಾಗದೇ ಇರೋಂತ ದೊಡ್ಡ ಫೈಟ್ ಸೀನ್ ಮಾಡ್ತಾ ಇದಾರೆ ಅಂತ. ಸೊ ಫೈನಲ್ ಆಗಿ ಕ್ರಿಶ್ 4 ಅಫಿಷಿಯಲಿ ಕನ್ಫರ್ಮ್ ಆಗೋಯ್ತು. YRF ಸಿದ್ಧಾರ್ಥ್ ಆನಂದ್ ಅವರನ್ನೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದ್ರೆ ಈ ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾ 2023 ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು, ಕಾಸ್ಟಿಂಗ್ಸ್ ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಬಟ್ ಇವಾಗ ಈಗ ಡೇಟ್ ಲಾಕ್ ಆಗಿದೆ, ಈ ಸಿನಿಮಾ ಅಫಿಷಿಯಲ್ ಆಗಿ ಆಗ್ತಾ ಇರೋದು ಕನ್ಫರ್ಮ್ ಅಂತ. ಇನ್ನು ಫೈನಲ್ ಆಗಿ ಸಲಾರ್ ಸಿನಿಮಾ ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಇದೇ ಜುಲೈ 5ನೇ ತಾರೀಕಿಂದ. ಸೊ ಇದು ಈ ವಾರದ ಫಿಲ್ಮಿ ಅಪ್ಡೇಟ್ಸ್ ಗಳು. ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದು, ಕೆಲವೊಂದಷ್ಟು ಚೆನ್ನಾಗಿರ್ಲಿಲ್ಲ ಅಂತ ನನಗೂ ಅನ್ನಿಸ್ತಿತ್ತು. ಹೈಲೈಟ್ ಏನಪ್ಪಾ ಅಂದ್ರೆ ಟಾಕ್ಸಿಕ್ ಸಿನಿಮಾದಿಂದ ಕರೀನಾ ಕಪೂರ್ ಅವರು ಔಟ್ ಆಗಿದ್ದಾರೆ. ಬಟ್ ಈ ಸಿನಿಮಾಗೆ ಇನ್ನೊಬ್ರು ಕಾಲಿವುಡ್ ಇಂದ ಬರ್ತಾ ಇದ್ದಾರೆ ಅಂತ ಬಸ್ ನ್ಯೂಸ್ ಇದೆ. ಬಟ್ ಇದು ಕನ್ಫರ್ಮ್ ಏನೋ ಗೊತ್ತಿಲ್ಲ. ನಯನತಾರ ಅವ್ರು ಬರ್ತಾ ಇದಾರೆ ಅಂತಾನು ಕೂಡ ಹೇಳ್ತಿದ್ದಾರೆ. ಬಟ್ ಇದು ನಂಬಕ್ಕಾಗಲ್ಲ, ಇದನ್ನು ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.